ಭಾರತೀಯ ಜನತಾ ಪಾರ್ಟಿ ಬಾದಾಮಿ ಮಂಡಲ ವತಿಯಿಂದ ಪ್ರತಿಭಟನೆ. ಹೌದು, ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದ ಪುರಸಭೆ ಎದುರು ದಿನಾಂಕ 8/7/2024ರಂದು ಸೋಮವಾರ ಅಂಬೇಡ್ಕರ, ಭಾರತಾಂಬೆ, ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರ ಇಟ್ಟು ಭಾರತೀಯ ಜನತಾ ಪಾರ್ಟಿಯ ಬಾದಾಮಿ ಮಂಡಲದ ವತಿಯಿಂದ ಕ್ಯಾರಿ ಅನ್ನದ ಪುರಸಭೆ ಮುಖ್ಯಾಧಿಕಾರಿಗಳು ಬಂದೇ ನವಾಜ್ ಡಾಂಗೆ ವಿರುದ್ಧ ಪ್ರತಿಭಟನೆ ನಡೆಸಿದರು. ಬರೀ ಅರ್ಜಿ ಕೊಡುವುದಾಗಿದೆ, ಯಾವುದೇ ಪರಿಹಾರ ಇಲ್ಲ. ಬಾದಾಮಿ ಹೋರಾಟಗಾರರು, ಜನರು ಹಾಗೂ ಬಿಜೆಪಿ ಪಕ್ಷದ ಸದಸ್ಯರುಗಳು ಸೇರಿ ಪ್ರತಿಭಟನೆಯನ್ನ ಕೈಗೊಂಡಿದ್ರು. ನಂತರ ಸ್ಥಳಕ್ಕೆ ಬಾದಾಮಿ ಪಿಎಸ್ಐ ವಿಠಲ್ ನಾಯ್ಕ್ ಆಗಮಿಸಿ ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗಿದ್ದಾರೆ. ಮುಖ್ಯ ಅಧಿಕಾರಿ ಕಾಂಗ್ರೆಸ್ ಪರ ಕೆಲಸ ಮಾಡ್ತಾ ಇದ್ದಾರೆ ಎಂದು ಘೋಷಣೆ ಕೂಗುತ್ತಾ ತಮ್ಮ ನೋವನ್ನ ವ್ಯಕ್ತಪಡಿಸಿದ್ದಾರೆ. ನಂತರ ಶುಕ್ರವಾರದ ತನಕ ಸಮಯ ಗಡುವು ತೆಗೆದುಕೊಂಡಿದ್ದಾರೆ. ಪುರಸಭೆ ಅಧಿಕಾರಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಕಾದು ನೋಡಬೇಕಾಗಿದೆ, ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅಥವಾ ಇಲ್ವಾ ಎಂದು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರು, ಸ್ಥಳೀಯ ಸಾರ್ವಜನಿಕರು, ಮಹಿಳೆಯರು ಹಾಗೂ ಪೊಲೀಸ್ ಇಲಾಖೆ ಉಪಸ್ಥಿತರಿದ್ದರು. ನಿಮ್ಗೆ 2-3 ಸರಿ ಬಂದಿಲ್ಲಿ ಅರ್ಜಿ ಸನಿಯಕ್ಕೆ ಬರೋದು ಇಂಜಿನಿಯರಿಂಗ್ ಫೋಟೋ ಸನಿಯಾಗಿ ಹಾಕಿವಿ. ಇಂಜಿನಿಯರ್ ಕರ್ಕೊಂಡು ತೋರಿಸಿವಿ ಸನಿಯಕ್ಕೆ. ವಾಟರ್ ಸಪ್ಲೈ ಸರ್, ಕುಡಿ ನೀರು ಅದನ್ನ ನೋಡಕ್ಕೆ ಬಿಡಂಗಿಲ್ಲ. ಅದು ಚೇಂಬರ್ ಹೊಡೆದು ಬಿಟ್ಟು ನೋಡಿರಂಗಿಲ್ಲ. ನೋಡ್ಬೇಕಲ್ಲ ವಾಟರ್ ನೀರು ನೀಕ ಮಂದಿಗೆ ಇಲ್ಲಿ ಕುಡಿ ನೀರು ನೀಕ, ಸಿನೀರು ನೀಕ ಇಲ್ಲಿ ಸರ್. ಅರ್ಜಿ ಏನೋ ನೋಡ್ತಾರೆ, ನಮಗೆ ನಿಮ್ಮ ವಾಣಿಗೆ ಆಗಿಬಿಟ್ಟ ನನಗೆ ಗೊತ್ತಿಲ್ಲ. ನನ್ನ ವಾಣಿಯಾಗ ಅವ್ರು ಏನು ಮಾಡ್ಯಾರ ಅವ್ರು ಬಾಯಿ ಹೇಳ್ಬಿಡಿ. ಅವ್ರು ಬಂದಿನ ಒಂದು ಏನು ಮಾಡ್ಯಾರ ಅಂತ ಹೇಳ್ಬಿಟ್ಟು ಭಾಳ ಅದೊಂದು ಇದ್ರಾಗ ಮೊಹರಂದೊಳಗೆ